ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ರೀಡಿಂಗ್. ಸೊ ಈ ರೀಡಿಂಗ್ ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಅಂದರೆ 2 ಸೈಡ್ ಲವರ್ಸ್ಗೆ ಮತ್ತು ಮದುವೆಯಾಗಿ ಸಪ್ರೇಷನಾಗಿ ಕಾಂಟ್ಯಾಕ್ಟ್ ಹೋಗಿರೋರಿಗೆ ಮತ್ತು ಪ್ರೀತಿಯಲ್ಲಿ ನೊಂದ್ಕೊಂಡು ಪ್ರೀತಿ ಸಿಗದೆ ಒದ್ದಾಡ್ತಾ ಇರೋರಿಗೆ ಮತ್ತು ನಿಮ್ಮ ಜೀವನ ಏನಾದರೂ ಸಫರ್ ಆಗಿದ್ದರೆ ಈ ರೀಡಿಂಗ್ ನಿಮಗೆ. ಸೊ ಮೇಲ್ ನೋಡ್ತಿರೋ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಿರೋ ಮೇಲ್ಗೆ ಅಂದ್ಕೊಳ್ಳಿ, ಹುಡುಗ ನೋಡ್ತಿರೋ ಹುಡುಗಿಗೆ, ಹುಡುಗಿ ನೋಡ್ತಿದ್ರೆ ಹುಡುಗನಿಗೆ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋವಂಥ ನನ್ನ ವ್ಯೂವರ್ಸು, ಇವತ್ತಿನ ಟಾಪಿಕ್ ಏನಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ಏನು ನಡೀತದೆ ಮತ್ತು ನಿಮ್ಮ ಲೈಫಲ್ಲಿ ಏನು ನಡೀತದೆ ಅನ್ನೋದನ್ನ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಇರೋಂಥ ವ್ಯಕ್ತಿ ಲೈಫಲ್ಲಿ ಏನು ನಡೀತದೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ಏನು ನಡೀತದೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ಏನು ನಡೀತದೆ. ಸೊ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ನೋಡಿ ಆ ವ್ಯಕ್ತಿ. ಸೊ ಇಲ್ಲಿ ಜಡ್ಜ್ಮೆಂಟ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಏನು ಹೇಳ್ತದೆ ಅಂದರೆ ಈ ಕಾರ್ಡು ಕೊನೆಯದಾಗಿ ನೀವೇ ಬೇಕು ಅಂತ ಒಪ್ಕೊಳೋದು. ಸೊ ಅದೇ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮೊಂದು ನಿಜವಾದ ಪ್ರೀತಿನ ಬಿಟ್ಟು ಈ ಒಂದು ಮೂರನೇ ಆಯ್ಕೆ ಯಾವುದೇ ಆಗಿರ್ಬೋದು, ಇನ್ನೊಬ್ಬ ವ್ಯಕ್ತಿನಾದರೂ ನೋಡೋದಾಗಿರ್ಬೋದು, ಅಥವಾ ಇನ್ನೊಬ್ಬ ಪರ್ಸನ್ನು ಅಥವಾ ರಿಲೇಟಿವ್ಸು, ಫ್ರೆಂಡ್ಸು, ಫ್ಯಾಮ್ಲಿ, ಕುಟುಂಬ, ತಂದೆ ತಾಯಿಗೋಸ್ಕರ ಅಥವಾ ಪ್ರೊಫೆಷನಲ್ಲು, ಪರ್ಸ್ನಲ್ ಪ್ರಾಬ್ಲಮ್ಸು ಮತ್ತು ಬೇಕಂತಲೇ ಅವಾಯ್ಡ್ ಮಾಡೋದು, ನೀವು ಇಲ್ದಿರೋದ್ರೆ ಇನ್ನೊಬ್ರು ಆಗ್ತಾರಂತ ಹೋಗೋದು, ನೆಗ್ಲೆಕ್ಟ್ ಮಾಡೋದು ಮತ್ತು ಸಣ್ಣ ಪುಟ್ಟ ಕಾರಣಕ್ಕೂ ಜಗಳ ಮಾಡ್ಕೊಂಡು ನಿಮ್ಮನ್ನು ಅವಾಯ್ಡ್ ಮಾಡಿರೋದು ಎಲ್ಲ ಮಾಡಿರೋಂಥ ನಿಮ್ಮ ವ್ಯಕ್ತಿ ಇವಾಗ ಅವ್ರಿಗೆ ಅರ್ಥ ಆಗಿದೆ. ಅವ್ರ ಲೈಫಲ್ಲಿ ಎಲ್ಲ ಥರದ್ರೂ ತೊಂದರೆ ಆಗಿದೆ. ಅವ್ರ ಜೀವನದಲ್ಲಿ ನಿಜವಾಗ್ಲೂ ಪ್ರೀತಿ ಕೊಡೋರು ಯಾರೂ ಇಲ್ಲ, ಪ್ರೀತಿಸೋರು ಯಾರೂ ಇಲ್ಲ, ಅವ್ರನ್ನ ಇಷ್ಟಪಡೋರು ಯಾರೂ ಇಲ್ಲ. ಸೊ ಅವ್ರನ್ನ ಎಲ್ಲರೂ ಅವಾಯ್ಡ್ ಮಾಡ್ತಾರೆ. ಸೊ ಇವ್ರ ಹತ್ರನೇ ಚೆನ್ನಾಗಿದ್ದು ಮತ್ತು ಇವ್ರಿಗೆ ಮೋಸ ಮಾಡ್ತಾರೆ ನಿಮ್ಮ ವ್ಯಕ್ತಿಗೆ. ಮತ್ತು ಇವರಿಂದ ದುಡ್ಡು ತಗೊತಾರೆ ಮತ್ತು ದುಡ್ಡು ಕೊಡೋದಿಲ್ಲ. ಮತ್ತು ಇವ್ರ ಹತ್ರ ಎಲ್ಲ ಹೆಲ್ಪ್ ತಗೊತಾರೆ ಮತ್ತು ಬೇರೆ ಯಾರೂ ಹೆಲ್ಪ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿಗೆಲ್ಲ ತುಂಬ ಮೋಸ ಮಾಡೋರೇ ಜಾಸ್ತಿ ಆದರು. ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಾನು ನಿನ್ನಂಥ ಒಂದು ನಿಜವಾದ ಪ್ರೀತಿನ ಬಿಟ್ಟು ಮೂರನೇ ವ್ಯಕ್ತಿ ಕಡೆ ಮೂರನೇ ಒಂದು ಆಯ್ಕೆ ಮಾಡಿದೆ. ಸೊ ನನಗಿವಾಗ ನನ್ನ ತಪ್ಪಿನ ಅರಿವಾಗಿದೆ. ಸೊ ನನ್ನ ಲೈಫಲ್ಲಿ ನೀನು ಇರಲೇಬೇಕು, ನೀನಿಲ್ಲ ಅಂದರೆ ನನ್ನ ಜೀವನ ಇದಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಜಡ್ಜ್ಮೆಂಟ್ ಟ್ಯಾರೋಟ್ ಕಾರ್ಡ್ ಬಂದಿರೋದು. ನಿಮ್ಮ ವ್ಯಕ್ತಿಗೆ ನಿಮ್ಮ ಬೆಲೆ ಅರ್ಥ ಆಗಿದೆ. ಸೊ ನೀವು ಅವ್ರ ಜೀವನ ಪೂರ್ತಿ ಇರಬೇಕು. ಸೊ ನೀವೇ ಅವ್ರಿಗೆ ಒಂದು ಕನೆಕ್ಷನ್ ಥರ ಫೀಲ್ ಆಗ್ತಾಯಿದ್ದಾರೆ. ಗಾಡ್ ಕನೆಕ್ಷನ್ ಆಗಿರ್ಬೋದು ಅಥವಾ ಸೋಲ್ಮೇಟ್ ಕನೆಕ್ಷನ್. ಸೊ ಆ ಥರ ನಿಮ್ಮ ವ್ಯಕ್ತಿಗೆ ನಿಮ್ಮ ಕನೆಕ್ಷನ್ನು ಫೀಲ್ ಆಗ್ತಾಯಿದೆ. ಓಕೆನಾ. ನೀವು ಅವ್ರ ಲೈಫ್ ಲಾಂಗ್ ಅಂದರೆ ಅವ್ರಿಗೋಸ್ಕರನೇ ನಿಮ್ಮ ಲೈಫ್ ಇದೆ ಅನ್ನೋ ಥರ ಅವ್ರು ಫೀಲ್ ಆಗ್ತದೆ. ಹೈ ಪ್ರೆಸ್ಟೀಜ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ತುಂಬ ಇಂಟೆಲಿಜೆಂಟ್ ಇದ್ದಾರೆ ಮತ್ತು ಯಾವುದೇ ಅಂಥ ಫೀಲಿಂಗ್ಸು, ಎಮೋಷ್ನಲ್ಸು ಯಾವುದನ್ನು ಶೇರ್ ಮಾಡೋದಿಲ್ಲ. ಸೊ ಅದನ್ನೆಲ್ಲ ಯಾರ ಹತ್ರ ಶೇರ್ ಮಾಡ್ತಿದ್ರು ಅವ್ರ ಹತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು. ಬಟ್ ಅವರು ನಿಮ್ಮ ಹತ್ರ ಯಾವುದೇ ಎಮೋಷ್ನಲ್ಲಾಗಿ ನಡ್ಕೊಂಡಿಲ್ಲ, ಪ್ರೀತಿಯಿಂದ ಸಹನೆಯಿಂದ ಯಾವುದೂ ನಡ್ಕೊಂಡಿಲ್ಲ. ಸೊ ಅದಕ್ಕೆ ಅವ್ರ ಲೈಫಲ್ಲಿ ಇವಾಗ ಏನಾಗಿದೆ, ಸೊ ನಿಮ್ಮನ್ನು ಬಿಟ್ಟು ಬೇರೆ ಮೂರನೇ ಆಯ್ಕೆ ಮಾಡ್ಕೊಂಡಾಗ ಅವ್ರ ಹತ್ರ ಅವರು ಇವ್ರಿಗಿಂತ ಬುದ್ಧಿವಂತರಾಗಿದ್ದಾರೆ. ಮೂರನೇ ಆಯ್ಕೆ ಯಾರೇ ಆಗಿರ್ಬೋದು, ಕುಟುಂಬದವರಾಗಿರ್ಬೋದು ಅಥವಾ ತಂದೆ ತಾಯಿ, ಬಂಧು ಬಳಗ, ಮೂರನೇ ವ್ಯಕ್ತಿ, ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಅಥವಾ ಪರ್ಸ್ನಲ್ ಲೈಫು, ಕೆರಿಯರ್ ಲೈಫು, ಪ್ರೊಫೆಷನಲ್ ಲೈಫು ಮತ್ತು ಮಿಸ್ಕಮ್ಯುನಿಕೇಷನ್ನು. ಸೊ ಈ ಥರ ಎಲ್ಲ ಮಾಡಿದರೆ ನಿಮ್ಮ ವ್ಯಕ್ತಿ ನಿಮಗಿಂತ ಬುದ್ಧಿವಂತ ಇರೋ ನಿಮ್ಮ ವ್ಯಕ್ತಿ ಬುದ್ಧಿವಂತಿಕೆನ ಅಲ್ಲಿ ತೋರ್ಸೋಕ್ಕೆ ಹೋದ್ರು. ಅದು ಯಾವುದೇ ಮೂರನೇ ಆಯ್ಕೆ ಆಗಿರ್ಬೋದು ಅಲ್ಲಿ ತೋರ್ಸೋಕ್ಕೆ ಹೋದ್ರೆ ಸೊ ಅವ್ರಿಗೆ ಅಲ್ಲಿ ಸರಿಯಾಗಿ ಹೊಡೆತ ಬಿದ್ದಿದೆ. ಹೊಡೆತ ಅಂದರೆ ಅದೇ ನಿಮ್ಮ ವ್ಯಕ್ತಿಗೆ ಅಲ್ಲಿ ತುಂಬ ತೊಂದರೆ ಆಗಿದೆ. ಸೊ ಅದಕ್ಕೆ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ನಿಮ್ಮಂಥ ನಿಜವಾದ ಪ್ರೀತಿನ ನಾನು ಬೇಡ ಅಂದಿದ್ದಕ್ಕೆ ಇವಾಗ ನನ್ನ ಲೈಫೆಲ್ಲ ತುಂಬ ಕಷ್ಟಗಳಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ವ್ಯಕ್ತಿ ಲೈಫಲ್ಲಿ ಮತ್ತು ನೀವಿಲ್ಲದೆ ಅವ್ರ ಜೀವನ ನೆಮ್ಮದಿಯಾಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅವರು ಲೈಫಲ್ಲಿ ಅವ್ರಿಗೆ ಒಂದು ಇವಾಗ ಯಾವುದೇ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಖುಷಿ ಇರಬೇಕಾದ್ರೆ, ಸಂತೋಷದಿಂದ ಇರಬೇಕಾದ್ರೆ ಆ ವ್ಯಕ್ತಿನ ಪ್ರೀತಿಯಿಂದ, ನಗ್ನಗ್ತಾ, ಗೌರವದಿಂದ ಚೆನ್ನಾಗಿ ನೋಡ್ಕೊಳೋವಂಥ ವ್ಯಕ್ತಿ ಇರೋದು. ಒಂದು ಪಾತ್ರೆ ತುಂಬ, ಈಗ ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪಾತ್ರೆ ತುಂಬ ಅನ್ನ ಮಾಡಿರ್ತೀರ, ಪಾತ್ರೆ ಅನ್ನನೆಲ್ಲ ತಿನ್ಸೋಕ್ಕಾಗೋದಿಲ್ಲ. ಪ್ರೀತಿಯಿಂದ ಒಂದು 2 ತುತ್ತು 3 ತುತ್ತು ತಿನ್ನಿಸಿದ್ರೂ ಸಾಕು ನಾವು ಪ್ರೀತಿಸೋ ಅಂಥ ವ್ಯಕ್ತಿಗೆ. ಸೊ ಅವರು ಅಷ್ಟೇ ಫೀಲ್ ಆಗ್ತಾರೆ. ಸೊ ಅದು ಬಿಟ್ಬಿಟ್ಟು ಪಾತ್ರೆ ತುಂಬ ಅನ್ನ ಮಾಡಿಟ್ಬಿಟ್ಟು ಹೋಗು ನೀನು ತಿನ್ಕೋ ಹೋಗಂತ ಹೋದರೆ, ಕೇರ್ಲೆಸ್ ಮಾಡೋದ್ರೆ ಆ ವ್ಯಕ್ತಿ ಮೇಲೆ ಪ್ರೀತಿನೂ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ಇಲ್ಲ ನೀನೇ ಮಾಡ್ಕೊ ಅಂತ ಹೇಳ್ಬಿಟ್ಟು, ಅಡುಗೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೊಟ್ರೆ ಸೊ ಅದು ಆಗೋದಿಲ್ಲ.
ಸೊ ಹಂಗೆ ನಿಮ್ಮ ವ್ಯಕ್ತಿಗೆ ನಿಮ್ಮೊಂದು ನಿಜವಾದ ಪ್ರೀತಿನ ಬೇಡ ಅಂತ ವಾಮಿಟ್ ಮಾಡೋ ಥರ, ಅಂದರೆ ನಿಮ್ಮೊಂದು ಪ್ರೀತಿನ ಜಾಸ್ತಿಯಾಗಿ ಕೊಟ್ಟರೆ ನಿಮ್ಮ ವ್ಯಕ್ತಿಗೆ, ನಿಮ್ಮೊಂದು ನಿಜವಾದ ಪ್ರೀತಿನ ನಿಮ್ಮ ವ್ಯಕ್ತಿಗೆ ಜಾಸ್ತಿ ಕೊಟ್ಟರೆ, ಸೊ ಅದು ಆವಾಗ ಅವರು ತಿರಸ್ಕಾರ ಮಾಡಿದರು. ನೀವು ಕೊಟ್ಟಂಥ ತಾಯಿ ಅಂತ ಪ್ರೀತಿನ ನಿಮ್ಮ ವ್ಯಕ್ತಿ ನಿರಾಕರಣೆ ಮಾಡಿದರು. ಸೊ ನಿಮ್ಮನ್ನು ಬಿಟ್ಟು ಹೋದರು. ಸೊ ನಿಮ್ಮನ್ನು ಅವಾಯ್ಡ್ ಮಾಡಿದ್ರು. ಸೊ ಇವಾಗ ಅವರು ಜೀವನದಲ್ಲಿ ಅವರೊಂದು ಗೌರ್ಮೆಂಟ್ ಸರ್ಕಾರಿ ಕೆಲಸದಲ್ಲಿರ್ಬೋದು, ಅಥವಾ ಖಾಸಗಿ ಕೆಲಸದಲ್ಲಿರ್ಬೋದು, ಪ್ರೈವೇಟು ಅಥವಾ ಅನ್ಆರ್ಗನೈಸ್ಡ್ ಸೆಕ್ಟರು, ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾಯಿರ್ಬೋದು. ಸೊ ಏನೇ ಮಾಡ್ತಾಯಿರಲಿ, ಸಣ್ಣ ಪುಟ್ಟ ಕೆಲಸ ಏನೇ ಆಗಿರಲಿ, ಸೊ ಅದರಲ್ಲಿ ಅವ್ರಿಗೆ ನೆಮ್ಮದಿ ಅನ್ನೋದಿಲ್ಲ, ಮನಃಶಾಂತಿ ಅನ್ನೋದಿಲ್ಲ. ಅವ್ರ ಲೈಫೆಲ್ಲ ತುಂಬ ಪ್ರಾಬ್ಲಮ್ಸ್ ಇದೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಕಾಡಲ್ಲಿ ಆ ಮರಗಳ ಮೇಲೆ ನಿಂತಿದ್ದಾನೆ. ಕೆಳಗಡೆ ಇದೆ, ನೀರು ಹರಿತಾ ಇದೆ. ಸ್ವಲ್ಪ ಯಾಮಾರಿದ್ರು ಆ ನೀರಲ್ಲಿ ಬೀಳ್ತಾರೆ, ಈ ಕಾಡಲ್ಲಿರತ್ತೆ. ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಅವರು ಒಂದು ಕೆಲಸದ ಅವ್ರ ಲೈಫ್ ಮೇಲೆ ಅವ್ರಿಗೆ ಗಮನ ಇಲ್ಲ. ನಿಮಗೆ ಮೋಸ ಮಾಡಿರೋದಕ್ಕೆ ಅವ್ರ ಲೈಫಲ್ಲಿ ಅವ್ರಿಗೆ ಪೀಸ್ಫುಲ್ನೆಸ್ ಇಲ್ಲ, ಅಂದರೆ ಶಾಂತಿ ನೆಮ್ಮದಿ ಅನ್ನೋದಿಲ್ಲ, ಎಲ್ಲವೂ ಹಾಳಾಗಿದೆ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆನೇ ಮತ್ತೆ ಮತ್ತೆ ನೆನ್ಪು ಮಾಡ್ಕೊತಾರೆ, ನಿಮ್ಮನ್ನು ನೆನ್ಪು ಮಾಡ್ಕೊತಿದ್ರೆ ಅವ್ರ ಲೈಫಲ್ಲಿ ಅವರು ಫೋಕಸ್ ಮಾಡೋಕ್ಕಾಗ್ತಿಲ್ಲ. 2 ಪಾಯಿಂಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನಿಮ್ಮ ಬೆಲೆ ಅನ್ನೋದು ತುಂಬ ಅರ್ಥ ಆಗಿದೆ. ಸೊ ನೀವೇ ಅವ್ರ ಲೈಫಲ್ಲಿ ಮತ್ತೆ ಹೋಗ್ತೀರಂತ ಅವ್ರು ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು, ವೆಯ್ಟಿಂಗ್ ಎನರ್ಜಿಯಲ್ಲಿದ್ದಾರೆ. ಪೇಜ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಅವರು ಅಷ್ಟು ಬೇಗ ಯಾರನ್ನೂ ಸುಲಭವಾಗಿ ನಂಬೋದಿಲ್ಲ. ಫಸ್ಟ್ ಆದರೆ ತುಂಬ ಬ್ಲೈಂಡಾಗಿ ನಂಬ್ತಾಯಿದ್ರು. ಸೊ ಇವಾಗ ಯಾರನ್ನೂ ಅಷ್ಟೊಂದು ಬ್ಲೈಂಡಾಗಿ ನಂಬೋದಿಲ್ಲ. ಅದಕ್ಕೆ ಅವರು, ನೀವು ಕೂಡ ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ನೀವು ಅಷ್ಟೇ ಈ ಥರ ಬೇರೆ ವ್ಯಕ್ತಿಗಳ ಥರ ಅಂತ ತಪ್ಪು ತಿಳ್ಕೊಂಡು ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ಅಷ್ಟು ಬೇಗ ಸುಲಭವಾಗಿ ನಂಬೋದಿಲ್ಲ. ನಿಮ್ಮ ಮೇಲೂ ಒಂದು ಕಣ್ಣಿಟ್ಟಿದ್ದಾರೆ. ಸೊ ನೀವೇನು ಮಾಡ್ತಾಯಿದ್ರಾ, ಎಲ್ಲಿ ಹೋಗ್ತಾಯಿದ್ರಾ, ನೀವೇನು, ನಿಮ್ಮ ಡೀಟೇಲ್ಸ್ ಏನು, ಅಥವಾ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿದ್ದೀರಾ, ವಾಟ್ಸಪ್ಪಲ್ಲಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿದ್ದೀರಾ, ಫೇಸ್ಬುಕ್ಕಲ್ಲಿದ್ದೀರಾ, ಅಥವಾ ನಿಮಗೆ ಗೊತ್ತಿರೋಂಥ ಆ್ಯಪ್ಸಲ್ಲಿದ್ದೀರಾ, ನೀವು ಫೋನ್ ಯಾರಿಗೆ ಮಾಡ್ತೀರಾ, ಕಾಲ್ ಯಾರಿಗೆ ಮಾಡ್ತೀರಾ, ಮೆಸೇಜ್ ಯಾರಿಗೆ ಮಾಡ್ತೀರಾ, ಪ್ರತಿಯೊಂದನ್ನು ನಿಮ್ಮ ವ್ಯಕ್ತಿಯಲ್ಲಿ ಸ್ಪೈ ಅಂದರೆ ಚೆಕ್ ಮಾಡ್ತಾಯಿದ್ದಾರೆ. ಸೊ ನೀವೇನು, ನಿಮ್ಮ ಕ್ಯಾರೆಕ್ಟರ್ ಏನು, ಅಥವಾ ಆಸ್ಟ್ರಾಲಜಿ ಕೇಳೋದಾಗಿರ್ಬೋದು, ಅವ್ರಿಗೆ ಗೊತ್ತಿರೋಂಥವ್ರ ಕಡೆಯಿಂದ ನಿಮ್ಮನ್ನು ವಿಚಾರಣೆ ಸೊ ಎಲ್ಲವನ್ನು ಮಾಡ್ತಾಯಿದ್ದಾರೆ. ಸೊ ನಿಮ್ಮ ವ್ಯಕ್ತಿ ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಅನ್ನೋದು ನಡೀತಾ ಇದೆ. ಸೊ ನಿಮ್ಮ ವ್ಯಕ್ತಿ, ನೀವು ಅವ್ರ ಮನಸ್ಸಲ್ಲಿ ಎಷ್ಟೇ ಇಷ್ಟ ಇದ್ರೂ ಬೇಡ ಅಂತ ಹೋದವರು ನಿಮ್ಮ ವ್ಯಕ್ತಿ ಲೈಫಲ್ಲಿ ಇವಾಗ ತಾನು ಕೂಡ ನೋಡಿ, ಇಲ್ಲೊಬ್ಬರೇ ಬೋಟ್ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಲೈಫೇ ಮುಂದೆ ಹೋಗ್ತಾಯಿದ್ದು ಪ್ರಾಬ್ಲಮ್ಸ್ ಬರ್ತಾಯಿದೆ. ಕಾಡಲ್ಲಿ ಪರ್ವತಗಳು ಎಲ್ಲ ಅಡ್ಡ ಬರ್ತಾಯಿದೆ. ಸೊ ಹಂಗೆ ನಿಮ್ಮ ವ್ಯಕ್ತಿಗೆ ನೀವಿದ್ದಿದ್ರೆ ಸರಿಯಾಗಿ ದಾರಿಯಲ್ಲಿ ಹೋಗ್ತಾಯಿದ್ರು. ಯಾವುದೇ ಪ್ರಾಬ್ಲಮ್ಸ್ ಇರ್ತಾಯಿಲ್ಲ, ಯಾವುದೇ ಕಷ್ಟಗಳಿರ್ತಾಯಿಲ್ಲ, ಯಾವುದೇ ನಷ್ಟಗಳಿರ್ತಾಯಿಲ್ಲ. ಯಾವಾಗ ನಿಮ್ಗೆ ಒಂದು ಅವಮಾನ ಮಾಡಿ ನಿಮ್ಮನ್ನು ದೂರ ಮಾಡಿಕೊಂಡ್ರು, ಅವಾಗನಿಂದ ಅವ್ರ ಲೈಫೆಲ್ಲ ತುಂಬ ಕಷ್ಟಗಳಲ್ಲಿ, ನೋವಲ್ಲೇ ಮುಳುಗಿಬಿಟ್ಟಿದೆ. ನಿಮ್ಮನ್ನು ಬೇಡ ಅಂತ ಹೋದೋ ವ್ಯಕ್ತಿ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ನಡೀತಾ ಇದೆ. ನಿಮ್ಮ ವ್ಯಕ್ತಿಗೆ ಅರ್ಥ ಆಗಿದೆ, ಅವ್ರನ್ನ ಲೈಫಲ್ಲಿ ಬೆಳಕನ್ನು ತರೋದು ನೀವೊಬ್ಬರೇ. ನಿಮ್ಮ ಮನಸ್ಸಲ್ಲಿ ಇದ್ದಾರೆ ನೋಡಿ, ಆ ವ್ಯಕ್ತಿಗೆ ಅರ್ಥ ಆಗಿರೋದೇನೆಂದರೆ, ಅವ್ರ ಲೈಫಲ್ಲಿ ಏನಾದರೂ ನೋಡಿ, ಇಲ್ಲಿ ಜಸ್ಟಿಸ್ ಬಂದರೆ 2 ಕ್ಯಾಂಡಲ್ಸ್ ಇರೋದ್ರಿಂದ ಅವ್ರ ಲೈಫಲ್ಲಿ ಬ್ಯಾಲೆನ್ಸ್ ಬರೋದು, ಅವ್ರ ಲೈಫ್ ಚೆನ್ನಾಗಿರೋದು, ಖುಷಿಯಾಗಿ ನಗ್ನಾಗ್ತಾ ಇರೋದು, ಮತ್ತು ಮೆಂಟಲಾಗಿ, ಫಿಸಿಕಲ್ಲಾಗಿ ಮತ್ತು ಫೈನಾನ್ಷಿಯಾಗಿ ಎಲ್ಲ ಥರದ್ರಲ್ಲೂ ಸಪೋರ್ಟ್ ಮಾಡೋಂಥ ವ್ಯಕ್ತಿ ಆದರೆ ಅದು ನೀವು ಅಂತ ನಿಮ್ಮ ವ್ಯಕ್ತಿಗೆ ಅರ್ಥ ಆಗಿದೆ. ನಿಮ್ಮಷ್ಟು ಯಾರೂ ಅವ್ರನ್ನ ಪ್ರೀತಿಸೋಕ್ಕಾಗೋದಿಲ್ಲ, ಸಪೋರ್ಟ್ ಮಾಡೋದಿಲ್ಲ ಅಂತ ನಿಮ್ಮ ವ್ಯಕ್ತಿಗೆ ಗೊತ್ತಾಗಿದೆ. ಸೊ ಅದಕ್ಕೆ ಅವರು ಅವ್ರ ಲೈಫಲ್ಲಿ ಎಲ್ಲ ಥರದ ಜನಗಳನ್ನ ನೋಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಕೊನೆಯದಾಗ ಅವ್ರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಲೈಫಲ್ಲಿ ಮಾತ್ರ ಇರಬೇಕು, ಬೇರೆಯವ್ರ ಲೈಫಲ್ಲಿ ಇದ್ದಿದ್ದಕ್ಕೆ ನನಗಿವಾಗ ಎಲ್ಲ ಥರ ಪ್ರಾಬ್ಲಮ್ಸ್ ಆಗಿದೆ. ನೋಡಿ, ಅದಕ್ಕೆ ಜಸ್ಟಿಸ್ ತೊಗೊಂಬಂದಿದ್ದಾರೆ, ಅವರು ಸ್ವಾಡ್ ತೊಗೊಂಬಂದಿದ್ದಾರೆ. ಸೊ ಇವಾಗ ಏನೇ ಆಗಿದ್ರೂ ಅವ್ರ ಲೈಫಲ್ಲಿ ನಿಮ್ಮನ್ನು ಎಲ್ಲರನ್ನೂ ಅವಾಯ್ಡ್ ಮಾಡಾದರೂ ನಿಮ್ಮನ್ನು ಪಡ್ಕೊಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಸೊ ನಿಮ್ಮ ವ್ಯಕ್ತಿ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ನಡೀತಾ ಇದೆ. ಸೊ ಅದಕ್ಕೆ ಅವ್ರಿಗೆ ಇವಾಗ ನಿಮ್ಮ ಒಂದು ವ್ಯಾಲ್ಯೂ ಅರ್ಥ ಆಗಿಬಿಟ್ಟಿದೆ. 6 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ನಿಮ್ಮನ್ನು, ಬೇರೆ ಒಂದು ಇವಾಗ ಪಬ್ಲಿಕ್ಕಲ್ಲಿ ಓಡಾಡ್ತಾ ಇರ್ತಾರಲ್ವ ಕಪಲ್ಸು, ಜೋಡಿಗಳೆಲ್ಲ, ಸೊ ಅವ್ರು ನೋಡಿದ್ರೂ ನಿಮ್ಮ ಥರನೇ ಫೀಲ್ ಆಗ್ತಾರೆ. ಸೊ ನಾನು ನನ್ನ ಪಾರ್ಟ್ನರ್ ಇದ್ದಿದ್ರೆ ಇವಾಗ ಈ ಕಾಡಲ್ಲಿ ನೋಡಿ ಯಾವ ಥರ ಕ್ಲೋಸ್ ಮೂಮೆಂಟಲ್ಲಿದ್ದಾರೆ, 6 ಆಫ್ ಕಪ್ಸ್. ಸೊ ಅದೇ ರೀತಿ ಅಪ್ಕೊಂಡಿರ್ತಾ ಇದ್ವಲ್ಲ, ತಿರುಗ್ಲಾಡ್ತಾ ಇದ್ರಲ್ಲ,
ಅಂದರೆ ಏನದು ಟೂರಿಸ್ಟ್ ಪ್ಲೇಸಸ್ ಹೋಗೋದಾಗಿರ್ಬೋದು, ಅಥವಾ ಸಿನಿಮಾ, ಅಥವಾ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ನು, ಸೊ ಎಲ್ಲವೂ ಚೆನ್ನಾಗಿರ್ತಾಯಿತ್ತು. ಅಥವಾ ದೇವಸ್ಥಾನಗಳಿಗೆ ಹೋಗೋದು, ಅಥವಾ ನಿಮ್ಗೆ ಇಷ್ಟ ಆಗಿರೋಂಥ ಪ್ಲೇಸಸ್ಗೆ ಹೋಗೋದು, ಸೊ ನೀವು ಬೈಕ್ ರೈಡ್ ಮಾಡೋದು. ಸೊ ಹಾಗೆ ನೀವು ನಿಮ್ಮ ಪರ್ಸನ್ ಮಾಡಬೇಕಂತ ನಿಮ್ಮ ಪರ್ಸನ್ ಕೂಡ ತುಂಬ ಯೋಚನೆ ಮಾಡ್ತಾಯಿದ್ದಾರೆ ನಿಮ್ಮ ಬಗ್ಗೆ. ದ ಸನ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ನಡೀತಾ ಇದೆ. ಸೊ ಅವ್ರಿಗೆ ನೀವಿದ್ದರೆ ಅವ್ರ ಲೈಫೆಲ್ಲ ಖುಷಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಅವರು ನಿಮ್ಮನ್ನು ಮತ್ತೆ ಕೋರ್ಕೊತಾ ಇದ್ದಾರೆ. ಅಂದರೆ ನೀವಿದ್ರೇ ಅವ್ರ ಲೈಫೆಲ್ಲ ತುಂಬ ಬೆಳಕು, ಅವ್ರ ಲೈಫೆಲ್ಲ ತುಂಬ ಪ್ರಾಬ್ಲಮ್ಸಲ್ಲಿ ನಡೀತಾ ಇದೆ. ನಿಮ್ಮನ್ನು ಯಾವಾಗ ಬೇಡ ಅಂತ ಹೋದ್ರೋ ಎಲ್ಲರಿಂದನೂ ಪ್ರಾಬ್ಲಮ್ಸ್ ಬರ್ತಾಯಿದೆ. ಪ್ರಾಬ್ಲಮ್ಸ್ ಅದು ದುಡ್ಡಿನ ವಿಚಾರದಲ್ಲಾದರೂ ಆಗಿರ್ಬೋದು, ಹಣದ ವಿಚಾರ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಅವ್ರಿಗೆ ತೊಂದರೆ, ನೋವು ಅನ್ನೋದಾಗುತ್ತೆ. 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಯಾವಾಗ ನಿಮ್ಮನ್ನು ಬೇಡ ಅಂದ್ರೋ ಇವಾಗ ಅವ್ರಿಗೆ ನೀವು ಬೇಕಾಗಿದ್ರೆ. 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇದ್ದರೆ ನಿಮ್ಮ ಜೊತೆನೇ ಲೈಫ್ ಲಾಂಗ್ ಇರಬೇಕು, ಇಲ್ಲಾಂದರೆ ಬೇರೆಯವರೆಲ್ಲ ಸುಳ್ಳಿನ ಪ್ರೀತಿ. ಸೊ ಅವ್ರ ಲೈಫಲ್ಲಿ ಸಕ್ಸಸ್ ಅನ್ನೋದು ಇರೋದಿಲ್ಲ, ಎಲ್ಲ ಪ್ರಾಬ್ಲಮ್ಸ್ ಬರುತ್ತಂತ ನಿಮ್ಮ ಲೈಫಲ್ಲೇ ಇರಬೇಕು ಅನ್ಕೊತಾ ಇದ್ದಾರೆ. 5 ಆಫ್ ಪೆಂಟಿಕಲ್ಸ್ ಬಂದಿರೋದು ನಿಮ್ಮನ್ನು ಬಿಟ್ಟೋದ್ಮೇಲೆ ಆ ಮೂರನೇ ವ್ಯಕ್ತಿ ಯಾರೇ ಆಗಿರ್ಬೋದು, ಅಥವಾ ಮೂರನೇ ತಂದೆ ತಾಯಿ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಮೂರನೇ ಸಿಚುವೇಶನ್ ಬಂದು ಪರ್ಸ್ನಲ್ ಲೈಫು, ಅಥವಾ ನಿಮ್ಮನ್ನು ಬೇಡ ಅಂತ ಅವಾಯ್ಡ್ ಮಾಡಿ ಯಾವುದೇ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಲಿ, ಸೊ ಅದು ಇವ್ರಿಗೆ ತುಂಬ ಬಿಗ್ ಪ್ರಾಬ್ಲಮ್ ಅನ್ನೋದನ್ನ ಶುರು ಮಾಡಿಬಿಟ್ಟಿದೆ. ಅವ್ರ ಲೈಫೆಲ್ಲ ತುಂಬ ಪ್ರಾಬ್ಲಮ್ಸಲ್ಲಿದೆ. ಸೊ ಒಂದು ನಿಮ್ಮ ವ್ಯಕ್ತಿ ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ನ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಯಾರು ಹೆಲ್ಪು ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ, ಎಲ್ಲ ಥರದ್ರಲ್ಲೂ ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ. ಸೊ ನಿಮ್ಮನ್ನು ಬೇಡ ಅಂತ ನಿರಾಕರಣೆ ಮಾಡಿದವ್ರಿಗೆ ಎಲ್ಲ ವಿಚಾರದಲ್ಲೂ, ದುಡ್ಡಿನ ವಿಚಾರದಲ್ಲೂ ಮತ್ತು ಪರ್ಸ್ನಲ್ ಲೈಫಲ್ಲೂ ಎಲ್ಲದರಲ್ಲೂ ಪ್ರಾಬ್ಲಮ್ಸೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ನಿಮ್ಮ ಜೊತೆನೇ ಇನ್ನು ಲೈಫ್ ಲಾಂಗ್ ಇರಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ನೀವು ಬೇಕು ಅವ್ರಿಗೆ. ಮೂರನೇ ಒಂದು ಆಯ್ಕೆ ಮಾಡ್ಕೊಂಡಿದ್ದು ನಾನು ತಪ್ಪು ಅಂತ ಹೇಳ್ತಾಯಿದ್ದಾರೆ. ತುಂಬ ನಿಮ್ಮ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡ್ತಾಯಿದ್ದಾರೆ. ನೀವು ಅಂದರೆ ಅವ್ರ ಮನಸ್ಸಲ್ಲಿ ಎಷ್ಟಿಷ್ಟ ಅಂದರೆ ಅವ್ರು ಯಾವತ್ತಿಗೂ ಮರೆಯಲ್ಲ, ಅಷ್ಟಿಷ್ಟ. ನಿಮ್ಮನ್ನೇ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದಾರೆ. ಗಂಡ ಹೆಂಡತಿ ಆಗಿದ್ರೆ ಮತ್ತೆ ರಿಯೂನಿಯನ್ ಆಗ್ಬೇಕು ಅಂದ್ಕೊತಾ ಇದ್ದಾರೆ, ಸಪ್ರೇಷನ್ ಏನಾದರೂ ಆಗಿದ್ದರೆ. ಸೊ ಈ ಮೂರನೇ ವ್ಯಕ್ತಿ ನಮ್ಮ ಒಂದು ಲೈಫಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ಯಾವಾಗಲೂ ಪ್ರೀತಿ ಜಾಸ್ತಿ ಇರುತ್ತೆ. ನಿಮ್ಮನ್ನು ಬಿಟ್ಟು ಹೋಗೋಕ್ಕಾಗೋದಿಲ್ಲ ಎಷ್ಟು ಟ್ರೈ ಮಾಡಿದ್ರೂ. ಸೊ ನಿಮ್ಮ ಜೊತೆ ಲೈಫ್ ಲಾಂಗ್ ಅಲ್ಲ. ತುಂಬ ಆಲೋಚನೆ ಮಾಡಿದರೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ತಲೆ ಕೆಳಗಾಗಿ ಆಲೋಚನೆ ಮಾಡ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಹೇಗೆ ತಲೆ ಕೆಳಗಾಗಿದ್ದಾರೋ ಹಂಗೆ ನಿಮ್ಮ ವ್ಯಕ್ತಿ ಲೈಫಲ್ಲಿ ಇಲ್ಲಿ ನೀರೆಲ್ಲ ಒಂದು ಎಷ್ಟು ಡಿಸರ್ಟ್ ಏರಿಯಾದಲ್ಲಿ ಆ ವ್ಯಕ್ತಿ ಎಷ್ಟು ತಲೆ ಕೆಳಗಾಗಿ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ದಾನೆ ನೋಡಿ, ಅಷ್ಟು ಹಾಗೆ ನಿಮ್ಮ ವ್ಯಕ್ತಿ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ತುಂಬ ತಲೆ ಓಡಿಸಿ ತುಂಬ ತಲೆ ಉಪಯೋಗಿಸ್ತಾರೆ, ಬಟ್ ಅವ್ರಿಗೆ ಯಾವುದು ಪ್ರಾಬ್ಲಮ್ಸು ಸಾಲ್ವ್ ಆಗ್ತಿಲ್ಲ, ತುಂಬ ನೋವಿನಲ್ಲಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಅವ್ರ ಲೈಫಲ್ಲಿದ್ರೇ ಅವ್ರ ಲೈಫಲ್ಲಿ ಹಿಂಗಿರೋ ವ್ಯಕ್ತಿ ಈ ಥರ ಆಗಿಬಿಡ್ತಾರೆ. ಈ ಕಾರ್ಡಲ್ಲಿರೋಂಥ ವ್ಯಕ್ತಿ ಇಲ್ಲಿ ಫ್ಲವರ್ಸ್ ಎಲ್ಲ ಈಗ ಇದಾಗಿದೆ, ಸ್ಪ್ರೆಡ್ ಆಗಿದೆ, ಬ್ರೈಟಾಗಿ ಹೊಳಿತದೆ. ಹಾಗೆ ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಫುಲ್ ಸಪೋರ್ಟಿವ್ ಆಗಿ ಅವ್ರ ಲೈಫೆಲ್ಲ ಫುಲ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ನಡೀತಾ ಇರೋದ್ರಿಂದ ನೀವು ಅವ್ರ ಲೈಫಲ್ಲಿ ಇದ್ದಿದ್ರೆ ಸೂಪರ್ ಅಂತ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗಿದೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋವಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಲೈಫಲ್ಲಿ ಏನು ನಡೀತದೆ, ನನ್ನ ವ್ಯೂವರ್ಸ್ ಲೈಫಲ್ಲಿ ಅಲ್ಲೊಮ್ಮ ನನ್ನ ಒಂದು ಚಾನಲ್ ನೋಡ್ತಾರೋ ವ್ಯೂವರ್ಸ್ ಲೈಫಲ್ಲಿ ಅವ್ರ ಮನಸ್ಸಲ್ಲಿರೋವಂಥ ವ್ಯಕ್ತಿ ಬಗ್ಗೆ ಏನು ನಡೀತದೆ. ಸೊ ನಿಮಗೂ ನಿಮ್ಮ ಪರ್ಸನ್ಗೂ ನೋ ಕಾಂಟ್ಯಾಕ್ಟ್ ಆಗಿದೆ. ಅದಕ್ಕೆ ನಾನು ಫಸ್ಟಲ್ಲಿ ಹೇಳ್ದಾಗೆ ನಿಮ್ಮ ವ್ಯಕ್ತಿನೇ ನಿಮ್ಮನ್ನು ಬೇಡ ಅಂತ ಅವಾಯ್ಡ್ ಮಾಡಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ತಂದಿಟ್ಬಿಟ್ರು. ಸೊ ನಿಮ್ಗೆ ಇವಾಗ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಿಮ್ಮ ವ್ಯಕ್ತಿಗೋಸ್ಕರ ನಿಮ್ಮನ್ನು ನೀವು ತುಂಬ ಬದಲಾವಣೆ ಮಾಡ್ಕೊಂಡಿದ್ರೆ, ಅವ್ರಿಗೆ ಯಾವ ರೀತಿ ಬೇಕೋ ಆ ಥರ ಎಲ್ಲ ಬದಲಾವಣೆ ಮಾಡ್ಕೊಂಡಿದ್ರೆ. ಬಟ್ ಆದರೆ ನಿಮ್ಮ ವ್ಯಕ್ತಿಗೆ ಬೇಕಾಗಿರೋದು ಬದಲಾವಣೆ ಅಲ್ಲ,
ನೀವೇ ಬೇಕು ಅನ್ನೋ ರಿಯಲೈಸೇಷನ್ನು. ಸೊ ಅದಾಗಿದೆ ಇವಾಗ. ಸೊ ನೀವು ಕೂಡ ಅಷ್ಟೇ, ಅವರು ಯಾವ ರೀತಿ ಇರ್ತಾರೋ ಅದೇ ರೀತಿ ಇರಲಿ ಅಂತ ನೀವು ಕೂಡ ಬಿಟ್ಬಿಟ್ಟಿದ್ದೀರ. ಸಪ್ರೇಷನ್ನಲ್ಲಿದ್ದೀರ, ನೋ ಕಾಂಟ್ಯಾಕ್ಟಲ್ಲಿದ್ದೀರ. ದ ಮೆಜಿಷಿಯನ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿನ ನೀವು ಬಿಡಲಿಕ್ಕೆ ಮನಸ್ಸಿಲ್ಲ ನಿಮಗೆ. ಅವ್ರನ್ನ ಹೇಗಾದರೂ ಮಾಡಿ ಪಡ್ಕೊಬೇಕಂತ ನಿಮಗೂ ಆಸೆ ಇದೆ. ಸೊ ಅವ್ರಿಗೂ ಅಷ್ಟೇ ಅಲ್ಲಿ ಅರ್ಥ ಆಗಿದೆ, ನಿಮಗೂ ಅರ್ಥ ಆಗಿದೆ. ನೀವು ಅವ್ರಿಗೋಸ್ಕರ ಕಾಯ್ತೀರ, ಏನು ಬೇಕಾದ್ರೂ ಮಾಡ್ತೀರ ಅಂತ ನಿಮಗೆ ಗೊತ್ತಾಗಿದೆ. ಅವ್ರನ್ನ ಪಡ್ಕೊಂಡೇ ತೀರ್ತೀರ. ಟವರ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೂ ನಿಮಗೆ ಸಪ್ರೇಷನ್ ಮತ್ತು ನೋ ಕಾಂಟ್ಯಾಕ್ಟ್ ಆದಾಗ ಸಡನ್ಲಿ ಅನ್ಎಕ್ಸ್ಪೆಕ್ಟೆಡು ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಬಂದಿದೆ, ತುಂಬ ನೋವು ಪಟ್ಟಿದ್ದೀರ. ಸೊ ನೋವು ಯಾಕೆ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮಿಂದ ದೂರ ಆದಮೇಲೆ ಆ ಪೇಯ್ನು, ಆ ನೋವನ್ನು ನಿಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗಲಿಲ್ಲ ಅಷ್ಟೇ. ಇನ್ನೆಲ್ಲ ಪ್ರಾಬ್ಲಮ್ಸ ನೀವು ತಡ್ಕೊಂಡಿದ್ರೆ ನೋಡಿ, ಇಲ್ಲಿ ಕಾರ್ಡ್ಸಲ್ಲಿ ಒಬ್ಬ ವ್ಯಕ್ತಿ ಒಂದು ಸೈಡ್ ಬಿದ್ದೋಗ್ತಾಯಿದ್ರೆ, ಇನ್ನೊಂದು ಸೈಡ್ ಬಿದ್ದೋಗ್ತಾಯಿದ್ರೆ. ಸೊ ಡ್ಯಾಮೇಜ್ ಆಗಿದೆ. ಸೊ ಹಂಗೆ ನಿಮಗೆ ನಿಮ್ಮ ಒಂದು ಪ್ರೀತಿ ವಿಚಾರದಲ್ಲಿ ನಿಮ್ಮವನಿಗೆ ತುಂಬ ಪೇಯ್ನ್ ಆಗಿದೆ. ಅದೇ ನಿಮಗೆ ಒಂದು ದೊಡ್ಡ ತೊಂದರೆ ಆಗಿರೋದು, ಅಷ್ಟು ಇನ್ನೇನು ಪ್ರಾಬ್ಲಮ್ಸ್ ಇಲ್ಲ. ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿನ ಪಡ್ಕೊಳೋದಕ್ಕೆ ನೀವು ತುಂಬ ಟ್ರೈ ಮಾಡಿದರೆ, ತುಂಬ ಎಫರ್ಟ್ಸ್ ಹಾಕಿದರೆ, ಬಟ್ ಆ ಎಲ್ಲ ಪ್ರಯತ್ನಗಳು ವ್ಯರ್ಥ ಆಗಿದೆ. ನೋಡಿ ಇಲ್ಲೊಂದು ಡಾಗ್ ಇದೆ, ಇಲ್ಲಿ ಮನುಷ್ಯ ದೋಣಿ ಸಾಗಿಸ್ತಾ ಇದ್ದಾನೆ, ಬಟ್ ಅದು ಲೇಕ್ ಮಾತ್ರ ತುಂಬ ದೊಡ್ಡದಿದೆ. ಅವರು ತುಂಬ ಟೈಮ್ ತಗೊತಾರೆ ಲೇಕ್ನ, ಅಂದರೆ ಆ ದೋಣಿ ನೋಡಿಸ್ಕೊಂಡು ದಡ ಸೇರೋದಕ್ಕೆ. ಇಲ್ಲಿ ನೋಡಿ ನೀರಲ್ಲಿರೋದು ಇದು ದೊಡ್ಡದಾಗಿರೋದ್ರಿಂದ. ಸೊ ಹಂಗೆ ನಿಮ್ಮ ನಿಮಗೂ ಅಷ್ಟೇ, ನಿಮ್ಮ ವ್ಯಕ್ತಿನ ಪಡ್ಕೊಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿತ್ತು, ತುಂಬ ನೋವಾಗ್ತಾಯಿತ್ತು. ಯಾಕಂದರೆ ನಿಮ್ಮ ವ್ಯಕ್ತಿ ತುಂಬ ಚುಚ್ಚು ಮಾತಾಡ್ತಾಯಿದ್ರು. ಅವ್ರು ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡ್ತಾಯಿದ್ರು, ಬೇಕಂತಲೇ ನೆಗ್ಲೆಕ್ಟ್ ಮಾಡ್ತಾಯಿದ್ರು, ನಿಮ್ಮನ್ನ ಒಪ್ಕೊಳ್ತಾನೆ ಇರಲಿಲ್ಲ. ಸೊ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅವರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡು ನಿಮಗೆ ತುಂಬ ನೋವು ಕೊಟ್ಟರು. ನೀವಂತೂ ನಿಮ್ಮ ಪ್ರಯತ್ನಗಳು ಮಾಡಿ ಸಾಕಾಯಿತು. ಅಂದರೆ ಅವರು ನಿಮಗಿಂತ ತುಂಬ ದೂರ ಇದ್ದಾರೆ ಅನಿಸುತ್ತೆ, ಡಿಸ್ಟೆನ್ಸಲ್ಲಿರೋದ್ರಿಂದ. ನೀವು ಅವ್ರನ್ನ ಮೀಟ್ ಮಾಡೋದಾಗಿರ್ಬೋದು, ಮೀಟ್ ಅಂದರೆ ಅದೇ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗೋದಾಗಿರ್ಬೋದು, ರಿಯೂನಿಯನ್ ಯಾವಾಗ ಆಗುತ್ತೋ ಅಂತ ಟ್ರೈ ಮಾಡಿ ಎಫರ್ಟ್ಸ್ ಹಾಕಿ ಸೊ ಎಲ್ಲವೂ ಲಾಸ್ ಆಗಿರೋದ್ರಿಂದ ನೀವು ಇವಾಗ ಇನ್ನೂ ಎಫರ್ಟ್ಸ್ ಹಾಕ್ತಾನೆ ಇದ್ರೆ, ಬಟ್ ಅಷ್ಟೇ, ಅದು ವರ್ಕೌಟ್ ಆಗ್ತಿಲ್ಲ. ಏಸ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿನೂ ಮತ್ತೆ ನೀವು ಲೈಫ್ ಲಾಂಗ್ ಇರ್ತೀರೋ ಇಲ್ವೋ ನಿಮ್ಗೊಂದು ಕನ್ಫ್ಯೂಷನ್ ಅನ್ನೋದಾಗಿದೆ. ನೀವು ಅವರು ಇಬ್ಬರು ಜೀವನ ಪೂರ್ತಿ ಒಟ್ಟಿಗೆ ಇರ್ತೀರೋ ಇಲ್ವೋ, ಅಥವಾ ಗಂಡ ಹೆಂಡತಿ ಏನಾದರೂ ಸಪ್ರೇಟ್ ಆಗೋಗಿದ್ರೆ ನನ್ನ ಹೆಂಡತಿ ಅಥವಾ ನನ್ನ ಗಂಡ ಮತ್ತು ನನ್ನ ಜೊತೆ ಲೈಫ್ ಲಾಂಗ್ ಇರ್ತಾರೋ ಇಲ್ವೋ, ಮತ್ತು ಈ ತಂದೆ ತಾಯಿ ನಮ್ಮ ಒಂದು ಮದುವೆನ ಒಪ್ಕೊತಾರೆ ಅಲ್ವೋ, ಅಥವಾ ಅವ್ರ ತಂದೆ ತಾಯಿ ನಮ್ಮ ಮದುವೆನ ಒಪ್ಕೊತಾರಲ್ಲ, ಇನ್ನು ಯಾವುದಾರ ತೊಂದರೆ ಬರುತ್ತೇನೋ ಅಂತ. ಸೊ ಎಲ್ಲ ಥರದ ಪ್ರಾಬ್ಲಮ್ಸು ಇದೆ ಅಂತ ನೀವು ತುಂಬ ಯೋಚನೆ ಮಾಡ್ತಾಯಿದ್ರ. ಸೊ ಮತ್ತೆ ನೀವಿಬ್ಬರು ಒಂದಾಗ್ತಿರೋ ಇಲ್ವೋ ಅದೊಂದು ಕನ್ಫ್ಯೂಷನ್ ನಿಮಗೆ. 4 ಆಫ್ ವಾಂಡ್ಸ್ ಬಂದಿರೋದೇ, ಎಷ್ಟೇ ಪ್ರಾಬ್ಲಮ್ಸ್ ಇರಲಿ, ಎಷ್ಟೇ ನೋವಿರಲಿ, ಎಷ್ಟೇ ಕಷ್ಟಗಳಿರಲಿ, ನಿಮ್ಮ ವ್ಯಕ್ತಿಗೆ ನೀವು ನಿಮ್ಮ ವ್ಯಕ್ತಿನೇ ನೀವು ಮದುವೆ ಆಗಬೇಕು. ಪ್ರೇಮ್ 2 ಸೈಡ್ ಲವರ್ಸ್ ಆದರೆ ನಿಮ್ಮ ವ್ಯಕ್ತಿನೇ ನೀವು ಮದುವೆ ಆಗಬೇಕಂತ ನೀವು ಫಿಕ್ಸ್ ಆಗೋಗ್ಬಿಟ್ಟಿದ್ರೆ, ಮತ್ತು ಇನ್ನು ಗಂಡ ಹೆಂಡ್ತಿ ಏನಾದರೂ ಸಪ್ರೇಟ್ ಆಗಿ ನೋ ಕಾಂಟ್ಯಾಕ್ಟ್ ಇದ್ದರೆ, ನಿಮ್ಮ ವ್ಯಕ್ತಿನೇ ನಿಮ್ಮ ಜೊತೆ ಲೈಫ್ ಲಾಂಗ್ ಇದ್ರೇ ನಿಮ್ಮ ಜೀವನ ತುಂಬ ಖುಷಿ ಅಂತ ನೀವು ಫಿಕ್ಸ್ ಆಗಿದ್ರೆ. ಸೊ ನಿಮ್ಮ ವ್ಯಕ್ತಿ ಬಗ್ಗೆನೇ ಯಾವಾಗಲೂ ನಿಮ್ಮ ವ್ಯಕ್ತಿ ಮೇಲೇ ನಿಮ್ಗೆ ಯಾವಾಗಲೂ ಇಂಟ್ರೆಸ್ಟು, ಆಸಕ್ತಿ. ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಆ ಗಿಡಗಳಿಗೆ ಹೇಗೆ ನೀರಿಡ್ತದನೋ ಅಲ್ಲೇ ಫೋಕಸ್ ಮಾಡಿ. ಸೊ ಹಂಗೆ ನಿಮಗೂ ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮೇಲೇ ನಿಮ್ಗೆ ಯಾವಾಗಲೂ ಸದಾಕಾಲ ನೆನಪು ಹೋಗ್ತಾನೆ ಇರುತ್ತೆ. ಅಲ್ಲಿ ಅವರು ಅದೇ ಥರ ನೆನಪು ಮಾಡ್ಕೊತಿದ್ರೆ, ಇಲ್ಲಿ ನೀವು ಕೂಡ ಅದೇ ಥರ ನೆನಪು ಮಾಡ್ಕೊತಿದ್ರೆ. ಸೊ ಈ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೋ ಅವ್ರು ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ.